ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಗೆ ಸುಜಾತಾ ಭಟ್ ಕೊಟ್ಟಂತಹ ರಿಯಾಕ್ಷನ್. ನಾನು ಕೊಟ್ಟ ಫೋಟೋ ನನ್ನ ಮಗಳದ್ದೇ ಅಂತ ಹೇಳ್ತಾರೆ. ವಾಸಂತಿ ಯಾರು ಅಂತ ಗೊತ್ತೇ ಇಲ್ಲ, ನನಗೂ ಅವರಿಗೂ ಸಂಬಂಧನೇ ಇಲ್ಲ. ರಂಗಪ್ರಸಾದ್ ಜೊತೆ ನಾನು ಲಿವಿಂಗ್ ಟುಗೆದರ್ ಇದ್ದದ್ದು ನಿಜ. ಅನನ್ಯ ಭಟ್ ಬಗ್ಗೆ ಇರೋ ದಾಖಲೆ ಎಲ್ಲಿ ಕೊಡಬೇಕೋ ಅಲ್ಲಿ ಕೊಡ್ತೀನಿ. ರಿಪ್ಪನ್ಪೇಟೆಯಲ್ಲಿ ಪ್ರಭಾಕರ್ ಬಾಳಿಗ ಜೊತೆ ಇದ್ದದ್ದು ಕೂಡ ನಿಜ. ನನ್ನ ಮನೆಗೆ ಬೆಂಕಿ ಬಿದ್ದಾಗ ದಾಖಲೆಗಳೆಲ್ಲವೂ ಕೂಡ ಸುಟ್ಟು ಹೋಗಿವೆ. ಮೊನ್ನೆ ಹುಡುಕಾಡಿ ಒಂದು ಚಿಕ್ಕ ಫೋಟೋ ಸಿಕ್ಕಿದೆ. ನನ್ನ ಮನೆಯನ್ನೇ ಸುಟ್ಟು ಭಸ್ಮ ಮಾಡಿದ್ರು ಅಂತ ಸುಜಾತಾ ಭಟ್ ಹೇಳ್ತಾ ಇದ್ದಾರೆ. ನಾನು ಕೊಟ್ಟಿದ್ದು ಅನನ್ಯ ಭಟ್, ಅವಳದ್ದೇ ಫೋಟೋ. ರಂಗಪ್ರಸಾದ್ ನನ್ನ ಮನೆಗೆ ಬಂದಿದೆ, ನಾನು ಅವರ ಮನೆಗೆ ಹೋಗಿಲ್ಲ. ಅನನ್ಯ ಭಟ್ ಬಗ್ಗೆ ನನ್ನ ಬಳಿ ಎಲ್ಲ ದಾಖಲೆ ಇದೆ ಅಂತ ಸುಜಾತಾ ಭಟ್ ಹೇಳ್ತಿದ್ದಾರೆ. ಜನಕ್ಕೆ ಕೊಡೋದೇ ಇದ್ರು ಕೂಡ ಅಟ್ಲೀಸ್ಟ್ ಈವರೆಗೆ ನೀವು ಒಂದು ಫೋಟೋವನ್ನು ಕೊಟ್ಟಿರ್ಲಿಲ್ಲ. ಈವರೆಗೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನನ್ನ ಹತ್ರ ಇರೋದು ಅದು ಮೊನ್ನೆ ಹುಡುಕಾಡಿ ಒಂದು ಫೋಟೋ ಸಿಕ್ಕಿರೋದು. ಅದು ನನ್ನ ಹತ್ರ ಎಲ್ಲ ಮನೆಯೇ ಸುಟ್ಟು ಭಸ್ಮ ಮಾಡಿದ್ದಾರೆ. ನನ್ನ ಒಂದು ಬಟ್ಟೆಯಲ್ಲಿ ನಾನು ಹೊರಗಡೆ ಬಂದಿರೋದು. ಅಲ್ಲ, ಈಗ ನೀವು ಮೊನ್ನೆ ನಿಮ್ಮ ವಕೀಲರ ಜೊತೆ ಕೊಟ್ಟ ಫೋಟೋವನ್ನ ಸ್ವಲ್ಪ ಮೊದಲು ಕೊಟ್ಟಿದ್ರೆ ಜನಕ್ಕೊಂದ್ ಸ್ವಲ್ಪ ಇದಾಗ್ತಿತ್ತು. ಈಗ ಕೊಟ್ಟಿದ್ರಿ, ಆ ಫೋಟೋ ಮೇಲೂ ಹಲವು ಸಂಶಯ, ಹಲವು ಅನುಮಾನ, ಸಂಶಯಗಳು, ಎಲ್ಲಾ ರೀತಿಯಿಂದನೂ ಸಂಶಯಗಳು ಪಡ್ತಾರೆ. ಅರ್ಥ ಆಯ್ತಲ್ವಾ? ನನ್ನ ಮಗಳು ನನಗೆ ಗೊತ್ತು, ಬೇರೆಯವರಿಗೆ ನಾನು ವಿವರಣೆ ಕೊಡ್ಬೇಕಾಗಿಲ್ಲ. ಅದು ಅವರದು ಅದೇನಿದೆಯೋ ಅದು ನನಗೆ ಗೊತ್ತಿಲ್ಲ. ನನಗೂ ಅವರಿಗೂ, ನಾನು ರಂಗಪ್ರಸಾದ್ ನನ್ನ ಮನೆಗೆ ಬಂದಿರೋದು, ನಾನು ಅವರ ಮನೆಗೆ ನಾನು ಹೋಗ್ಲಿಲ್ಲ. ಅರ್ಥ ಆಯ್ತಾ ಹೇಳಿದ್ದು? ತಾವು ಬೆಂಗಳೂರಲ್ಲಿ ರಂಗಪ್ರಸಾದ್ ಅವ್ರ ಮನೇಲೇ ಇದ್ರಿ ಅಂತ ಒಂದು ಮಾಹಿತಿ. ರಂಗಪ್ರಸಾದ್ ನನ್ನ ಮನೆಗೆ ಬಂದಿರೋದು ಅವರದ್ದು ಯಾವುದೋ ಒಂದು ಕಂಪ್ಲೇಂಟ್ ಇಂದ, ಅವರ ಮಗನ ಕಂಪ್ಲೇಂಟ್ ಇಂದ. ರಂಗಪ್ರಸಾದ್ ನಿಮಗೆ ಹೇಗ್ ಪರಿಚಯ ಆಗಿದ್ದು ಮೇಡಮ್? ನಾನು ಔಷಧಿ ತಗೊಳ್ ಬರಬೇಕಾಗಿದೆ. ಕ್ಯಾನ್ಸರ್ಗೆ ಔಷಧಿ, ಒಂದು ಶಿಕಾರಿಪುರದಲ್ಲಿ ಒಂದು ಔಷಧಿ ಕೊಡ್ತಾ ಇದ್ರು. ಮೇಡಮ್, ಅಲ್ಲಿ ಪರಿಚಯ ಆಗಿರೋದು. ಅದೇ ನೀವು 2002 ಇಂದ ರಿಪ್ಪನ್ಪೇಟೆಯಲ್ಲಿ ಇದ್ರಿ, ಬಟ್ ನೀವು 2003ಕ್ಕೆ ಕೋಲ್ಕತ್ತಾದಲ್ಲಿ ಹೋಗಿ ಬರ್ತಾ ಇದ್ದೆ ನಾನು. ನೀವು ಕೋಲ್ಕತ್ತಾದ ಸ್ಟೆನಾಗ್ರಾಫರ್ ಆಗಿದ್ದಾಗ ಅನನ್ಯ ಭಟ್ ಎಲ್ಲಿದ್ರು? ಕೋಲ್ಕತ್ತಾದಲ್ಲೇ ಇದ್ರು. ಕೋಲ್ಕತ್ತಾದಲ್ಲೇ ಇದ್ರಾ? ಅನನ್ಯ ಭಟ್ ನಿಮ್ ಪ್ರಕಾರ ಮಿಸ್ ಆಗಿದೆ 2003ರಲ್ಲಿ. ಹೌದು. ಉಡುಪಿಲಿ ಅಡ್ಮಿಷನ್ ಆಗಿದ್ದು ಯಾವಾಗ ಅವರು KMCಗೆ? ಆಗಸ್ಟ್ ಅಲ್ಲಿ, ಜುಲೈ ಎಂಡ್ ಅಲ್ಲಿ ಆಗಿದ್ದಾ? ಸರಿ. ಅದೇ ಈಗ ಫೋಟೋ ವಾಸಂತಿದು ಅನ್ನೋದೇ ದೊಡ್ಡ ಸುದ್ದಿ ಆಗಿದೆ, ಅದಕ್ಕೋಸ್ಕರ ಒಂದು ಕ್ಲಾರಿಫೈ ಮಾಡ್ಕೊಳ್ಳೋಣ ಅಂತ ಮಾಡಿದ್ವಿ. ಇಲ್ಲ ಸರ್, ಅದು ನನ್ನ ಮಗಳ ಫೋಟೋ. ಒಂದೇ ರೀತಿ 10 ಜನರು ಇರ್ತಾರೆ. ಅದ್ರ ನಿಮ್ ತರ 4 ಜನನ 6 ಜನನ ಇರ್ತಾರೆ. ಅದನ್ನೆಲ್ಲ ನಾನು ಎಲ್ಲರಿಗೂ ನಾನು ಕ್ಲಾರಿಫಿಕೇಶನ್, ಒಂದು ದೊಡ್ಡ ಸಮಸ್ಯೆಗಳನ್ನ ಮಾಡೋದು ಯಾರು ಗೊತ್ತಾ? ನಿಮ್ಮ ಈಗ SIT ಅವ್ರು ಕರೆದ್ರೆ ಫೋಟೋ ಹೊರತಾಗಿ ನಿಮ್ಮ ಹತ್ರ ಅನನ್ಯ ಭಟ್ ಬಗ್ಗೆ ಬೇರೆ ಏನ್ ದಾಖಲೆ ಇಟ್ಕೊಂಡಿದ್ರಿ ಮೇಡಮ್? ನಾನೆಲ್ಲ ಇಟ್ಕೊಂಡಿದ್ದೀನಿ. ಎಲ್ಲಿ ಕೊಡ್ಬೇಕು ನಾನು ಅಲ್ಲಿ ರೆಡಿ ಇಟ್ಕೊಂಡಿದ್ದೀನಿ. ಅನನ್ಯ ಭಟ್ ಬರ್ತ್ ಸರ್ಟಿಫಿಕೇಟ್ ಎಲ್ಲ ಇದೆಯಾ ನಿಮ್ಮ ಹತ್ರ? ಎಲ್ಲ ಇದೆ. ಕಾಲೇಜ್ ಅಡ್ಮಿಷನ್ ಡಾಕ್ಯುಮೆಂಟ್ ಇದೆಯಾ? ಎಲ್ಲ ಇದೆ. ಅವ್ರ ಅನನ್ಯ ಭಟ್ PUC SSLC ಎಲ್ಲ ಎಲ್ಲಿ ಮಾಡಿದ್ದು ಸರ್? ನಾನು ನನ್ನ ಮಗಳು ಬೇರೆಯವರ ಜೊತೆಯಲ್ಲಿ ನಾನು ಅವರನ್ನ ಬೆಳೆಸಿದ್ದೀನಿ. ಅವರಿಗೆ ಮಕ್ಕಳಿರ್ಲಿಲ್ಲ. ನಾನು 83 ನನಗೆ ಮಗು ಆಗಿರೋದು. ನನ್ನ ಫ್ಯಾಮಿಲಿಯಲ್ಲಿ ನನಗೆ ತುಂಬಾ ಟಾರ್ಚರ್ ಕೊಟ್ಟಿದ್ದಾರೆ. ಯಾರು? ನನ್ನ ತಂದೆಯ ಫ್ಯಾಮಿಲಿಯಲ್ಲಿ. ನನ್ನನ್ನು ಬದುಕಕ್ಕೆ ಬಿಡೋದೇ ತುಂಬಾ ಕಷ್ಟ ಆಗಿತ್ತು. ಯಾಕೆ ಮೇಡಮ್ ಹಾಗಾಗಿದ್ದು? ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಮಾಡಿದ್ದಾರೆ ನಮ್ಮ ಅಕ್ಕಂದಿರು, ನಮ್ಮ ತಂದೆ ಎಲ್ಲ. ನಾನು ಅನಿಲ್ ಭಟ್ಟನ 83 ನಾನು ಯಾರಿಗೂ ಗೊತ್ತಿಲ್ಲದೆ ನಾನು ಮದುವೆ ಆಗಿದ್ದೆ. ಅನಿಲ್ ಭಟ್ ಎಲ್ಲಿಯವರು? ಮಂಗಳೂರಿನವರು. ಇದಕ್ಕಿಂತ ಬೇಕಾ? ಅಲ್ಲ, ಅನನ್ಯ ಭಟ್ ಅನಿಲ್ ಭಟ್ ಅವ್ರ ಜೊತೆ ಇದ್ರಾ? ಇಲ್ಲ, ಮಗುವಾಗಿ ಅವ್ರು ನಾನು ಪ್ರೆಗ್ನೆಂಟ್ ಆಗಿ ನಾನು ಬೇರೆ ಕಡೆ ಇದ್ದೆ. ಅವರು ಬೇರೆ ಒಂದು ಹುಡುಗಿಯ ಜೊತೆಗೆ ಹೋಗಿದ್ರು. ಅನಿಲ್ ಭಟ್ ಅವರು? ಹೌದು. ನಾನು ಹಾಗಾಗಿ ಇನ್ನೊಬ್ಬರಿಗೆ ನನ್ನಿಂದ ತೊಂದರೆ ಆಗ್ಬಾರ್ದು ಅಂತ ನನ್ನ ಮಗುವನ್ನ ನಾನು ಇದು ಮಾಡಿಕೊಂಡು ಮನೆಯಲ್ಲಿ ಒಂದು ಹಳ್ಳಿಯಲ್ಲಿ ಜನನ ಆಯ್ತು. ಆ ಹಳ್ಳಿಯಲ್ಲಿ ಆ ಜನನ ಆದ ತಕ್ಷಣ ನನ್ನ ಮಗುವನ್ನ ಇನ್ನೊಬ್ಬರಿಗೆ ಇದಾಗುತ್ತೆ ಅಂತೇಳಿ ಫ್ಯಾಮಿಲಿಯಲ್ಲಿ ತೊಂದರೆ ಆಗ್ತದೆ ಅಂತ ನದಿಯಲ್ಲಿ ಬಿಡಕ್ಕೆ ಹೋಗಿದ್ರು. ಆ ಮಗುವನ್ನ ಅರವಿಂದ್ ಮತ್ತು ವಿಮಲಾ ಅನ್ನುವಂತ ದಂಪತಿಯವರು ನನ್ನ ಮಗುವನ್ನ ಕರ್ಕೊಂಡು ಹೋಗಿ. ಯಾವ ಊರಿನವರು ಮೇಡಮ್ ಅದು ಅರವಿಂದ್ ಮತ್ತು ವಿಮಲಾ ಅನ್ನೋರು? ಅವರು ಒಂದು ಹಳ್ಳಿಯವರು. ಆಮೇಲೆ ಅವರು ಇದಕ್ಕೆ ಮಂಗಳೂರಿಗೆ ಬಂದಿದ್ರು. ಅವರು ಮಗ ಶ್ರೀವತ್ಸ ಅವರ ಹೆಂಡತಿ ವಾಸಂತಿ ನೀವು ನೋಡಿದ್ರಾ? ಇಲ್ಲ ಸರ್, ನಾನು ನೋಡಿಲ್ಲ.
ನೀವು ರಂಗಪ್ರಸಾದ್ ಅವ್ರ ಮನೆಗ್ ಬಂದಾಗ ರಂಗಪ್ರಸಾದ್ ಒಬ್ಬರೇ ಇದ್ರ? ಅವ್ರ ಮಗ ಮತ್ತೆ ಮಗಳು ಎಲ್ಲಿದ್ರು? ಒಂದು ನಿಮಿಷ. ಮಗನಿಗೆ ಮದುವೆ ಆಗುವಾಗ ನನಗೆ ಗೊತ್ತಿಲ್ಲ. ಹಾ ಮಗನಿಗೆ ಮದುವೆ ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಮಗನಿಗೆ ಮದುವೆ ಆಗಿ ಅವಳು ಕೆಲ್ಸಕ್ಕೆ ಅಂತ ಎಲ್ಲ ಹೋಗ್ತೀನಿ ಅಂತ ಹೇಳಿ ವಾಪಸ್ ಮನೆಗೆ ಬಂದಿಲ್ಲ ಅಂತ ಹೇಳಿದ್ರು. ರಾತ್ರಿ ಪೊಲೀಸ್ನವ್ರು ಹುಡುಕ್ತಾ ಇದ್ದಾರೆ ಅಂತೇಳಿ ಈ ರಂಗಪ್ರಸಾದ್, ನಾನು ಬೆಂಗಳೂರಲ್ಲಿ ಕಂಬೀಪುರದಲ್ಲಿ ಒಂದು ಕಡೆ ಮನೆ ಮಾಡ್ಕೊಂಡಿದ್ದೆ, ಸಣ್ಣ ರೂಮ್ ಮಾಡ್ಕೊಂಡು. ಆವಾಗ ನನ್ನ ಮನೆಗೆ ಬಂದಿರೋದು ಅವರು ರಾತ್ರಿ. ಓಕೆ. ನೀವು ಬನಶಂಕರಿಯ ರಂಗಪ್ರಸಾದ್ ಅವ್ರ ಮನೇಲಿ ಇರಲಿಲ್ಲ, ರಂಗಪ್ರಸಾದೇ ನಿಮ್ಮ ಮನೇಲಿ ಇದ್ರಿ. ಯಾವ ಏರಿಯಾದಲ್ಲಿ ಇದ್ದಿದ್ ಮೇಡಮ್ ಅದು? ನಾನು ತುಂಬಾ ಕಡೆ ಇದ್ದೆ ಸರ್. ರಂಗಪ್ರಸಾದ್ ನೀವು ಇದ್ದಿದ್ದು ಎಲ್ಲಿ, ಯಾವ ಏರಿಯಾದಲ್ಲಿ? ಕಂಬೀಪುರ ಅನ್ನೋದ್ರಲ್ಲಿ ಇದ್ದೆ. ಕಂಬೀಪುರದಲ್ಲ? ಎಲ್ಲಿ ಬರುತ್ತೆ ಬೆಂಗಳೂರಲ್ಲಿ ಕಂಬೀಪುರ? ಕಂಬೀಪುರ ಬಿಡದಿ ಹತ್ರ ಒಂದು ಹಳ್ಳಿ. ಬಿಡದಿ ಹತ್ರ ಆಯ್ತಾ? ಸರಿ. ಅವ್ರು ಬಂದಿರೋದು, ನಾನು ಅವ್ರ ಹತ್ರ ಹೋಗಿರ್ಲಿಲ್ಲ. ಹಾಗಾಗಿ ನಾನು ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಇದ್ದೆ ನಾನು. ಸರಿ ಮೇಡಮ್, ಆಯ್ತಾ? ಆಯ್ತು. ಇನ್ನು ಇದಕ್ಕಿಂತ ನಾನು ದುಡಿದು ಸಾಕಿದ್ದೀನಿ ಬಿಟ್ಟು ನನ್ನನ್ನ ಯಾರು ಸಾಕ್ಲಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.